ನನ್ನ ಭಾವಿ ಪತ್ನಿಯ ಬಾಸ್ ಅವಳ ಅನಾರೋಗ್ಯದ ರಜೆಯ ವಿಷಯದಲ್ಲಿ ತುಂಬಾ ಕಠಿಣವಾಗಿ ವರ್ತಿಸಲು ಪ್ರಯತ್ನಿಸಿದರು, ಹಾಗಾಗಿ ನಾನು ಅವರಿಗೆ ಅವರದೇ ಶೈಲಿಯಲ್ಲಿ ಪಾಠ ಕಲಿಸಿದೆ. ನಾನು ಒಂದು ಫಿಸಿಕಲ್ ಥೆರಪಿ ಕ್ಲಿನಿಕ್ ನಡೆಸುತ್ತಿದ್ದೇನೆ ಮತ್ತು ನನ್ನ ಭಾವಿ ಪತ್ನಿ ಒಬ್ಬ ವಕೀಲೆ. ನಮ್ಮ ನಿಶ್ಚಿತಾರ್ಥದ ಸಮಾರಂಭದಲ್ಲಿ ನಾನು ಅವಳ ಸಹೋದ್ಯೋಗಿಗಳಿಗೆ ನನ್ನ ಚಿಕಿತ್ಸೆಯ ಮೇಲೆ ರಿಯಾಯಿತಿಯನ್ನು ನೀಡಿದೆ. ಅವರಲ್ಲಿ 4ವರು ಅದಕ್ಕೆ ಒಪ್ಪಿಕೊಂಡರು. ನಂತರ ಅವಳ ಕಚೇರಿಯ ಪಾರ್ಟ್ನರ್ ಒಬ್ಬರು ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡರು. ಎಲ್ಲರಿಗೂ ಈ ವ್ಯಕ್ತಿ ಎಂದರೆ ದ್ವೇಷ. ಅವನು ತುಂಬಾ ಅಹಂಕಾರಿ, ಇತರರನ್ನು ಕೀಳಾಗಿ ಕಾಣುವವನು ಮತ್ತು ಯಾವಾಗಲೂ ಎಲ್ಲರ ಮೆಚ್ಚುಗೆ ಬಯಸುವವನು. ನಾನು ವೃತ್ತಿಪರವಾಗಿ ನಡೆದುಕೊಂಡೆ, ಆದರೆ ಅವನು ರಿಯಾಯಿತಿಯ ಬಗ್ಗೆ ಕೇಳಿದಾಗ ಅದು ಕೇವಲ ಉದ್ಯೋಗಿಗಳಿಗೆ ಮಾತ್ರ ಎಂದು ಒಂದು ಸಣ್ಣ ನಗೆಯೊಂದಿಗೆ ಹೇಳಿದೆ. ಕೆಲವು ವಾರಗಳ ಹಿಂದೆ ನಾವು ನನ್ನ ಕೆಲಸದ ಒತ್ತಡದ ಬಗ್ಗೆ ಮಾತನಾಡುತ್ತಿದ್ದೆವು. ಜನರು ಕೆಲಸದಿಂದ ತಪ್ಪಿಸಿಕೊಳ್ಳಬಾರದು ಎಂಬ ಕಾರಣಕ್ಕೆ ತನ್ನ ಕಚೇರಿಯಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ಗಳ ವಿಷಯದಲ್ಲಿ ಕಟ್ಟುನಿಟ್ಟಾಗಿ ಇರಬೇಕೆಂದು ಅವನು ಹೇಳಿದ್ದ. ಈಗ ಕಳೆದ ವಾರದ ವಿಷಯಕ್ಕೆ ಬರೋಣ. ನನಗೆ ತೀವ್ರವಾದ ನೆಗಡಿಯಾಗಿತ್ತು ಮತ್ತು ಅದು ನನ್ನ ಭಾವಿ ಪತ್ನಿಗೂ ಹರಡಿತು. ಅವಳಿಗೆ ತುಂಬಾ ಹುಷಾರಿಲ್ಲದ ಕಾರಣ ಸೋಮವಾರ ರಜೆ ತೆಗೆದುಕೊಳ್ಳಬೇಕಾಯಿತು. ಅವಳ ಬಾಸ್, ಅದೇ ಅಹಂಕಾರಿ ಪಾರ್ಟ್ನರ್, ಅವಳಿಗೆ ಇಮೇಲ್ ಮಾಡಿ ಮೆಡಿಕಲ್ ಸರ್ಟಿಫಿಕೇಟ್ ಕೇಳಿದರು. ಈ ಹಿಂದೆ ಎಂದೂ ಬೈಲ ಕಟ್ಟುನಿಟ್ಟಾಗಿ ಕೇಳಿದಿರಲಿಲ್ಲ. ಕಾಕತಾಳೀಯವೆಂಬಂತೆ ಅದೇ ದಿನ ಮಧ್ಯಾಹ್ನ 2 ಗಂಟೆಗೆ ಆ ಬಾಸ್ಗೆ ನನ್ನಲ್ಲಿ ಅಪಾಯಿಂಟ್ಮೆಂಟ್ ಇತ್ತು. ನಾನು ನನ್ನ ಭಾವಿ ಪತ್ನಿಗೆ ಮಧ್ಯಾಹ್ನ 2 ಗಂಟೆಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಆ ಬಾಸ್ನ ಅಪಾಯಿಂಟ್ಮೆಂಟ್ ಅನ್ನು ರದ್ದುಗೊಳಿಸಿದೆ. ಅವಳಿಗೆ ವರ್ಟಿಗೋ ಇರುವುದರಿಂದ ಅವಳು ಗಾಡಿ ಓಡಿಸಲು ಸಾಧ್ಯವಿಲ್ಲ. ಹಾಗಾಗಿ ನಾನು ಅವಳನ್ನು ಕರೆದುಕೊಂಡು ಹೋಗಬೇಕು ಎಂದು ಅವನಿಗೆ ತಿಳಿಸಿದೆ. ಮುಂದಿನ 3 ವಾರಗಳವರೆಗೆ ನನ್ನಲ್ಲಿ ಯಾವುದೇ ಸಮಯವಿಲ್ಲ ಎಂದು ಅವನಿಗೆ ಹೇಳಿದೆ. ಇದ್ದಕ್ಕಿದ್ದಂತೆ ಅವನು ನಮ್ಮಿಬ್ಬರಿಗೂ ಮೆಸೇಜ್ ಮಾಡಿ ಮೆಡಿಕಲ್ ಸರ್ಟಿಫಿಕೇಟ್ನ ಅಗತ್ಯವಿಲ್ಲ ಎಂದು ತಿಳಿಸಿದ. ಆದರೆ ಲೇಟ್ ಕ್ಯಾನ್ಸಲೇಷನ್ ಪಾಲಿಸಿಯ ಕಾರಣದಿಂದಾಗಿ ಡಾಕ್ಟರ್ ಭೇಟಿಯನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ ಎಂದು ನನ್ನ ಭಾವಿ ಪತ್ನಿ ಅವನಿಗೆ ಹೇಳಿದಳು. ಕೊನೆಯ ಕ್ಷಣದಲ್ಲಿ ರದ್ದುಗೊಳಿಸುವುದು ಸರಿಯಲ್ಲ. ಅವಳು ಡಾಕ್ಟರ್ ಬಳಿ ಹೋಗುವುದು ತನ್ನೇಯಾಣ ಉತ್ತಮ ಎಂದು ನಾನು ಅವನಿಗೆ ತಿಳಿಸಿದೆ.